ಇವತ್ತು ಶಿರಾನಗರದಲ್ಲಿ ನೂತನವಾಗಿ ವಿಜಯ ಮಕ್ಕಳ ಚಿಕಿತ್ಸಾಲಯದ ನೂತನ ಆಸ್ಪತ್ರೆಯ ಇವತ್ತು ಲೋಕಾರ್ಪಣೆ ಮಾಡಿರುವಂಥದ್ದು ಅತ್ಯಂತ ಸಂತೋಷವನ್ನು ತಂದಿದೆ. ಮತ್ತೆ ನಮ್ಮ ನಗರಸಭೆ ಸದಸ್ಯರಂತ ರಾಮೂರು ಮತ್ತೆ ನಮ್ಮ ನರಸಿಂಹಯ್ಯನವರು ಎರಡೂ ಕುಟುಂಬಗಳ ಮನಸ್ಸು ಮಾಡಿ ಇವತ್ತಿಬ್ರು ವೈದ್ಯರನ್ನ ಪಡೆದಂತ ಕುಟುಂಬ ಇವತ್ತು ಶಿರಾನಗರದಲ್ಲಿ ಭಾಗದಲ್ಲಿ ಗ್ರಾಮೀಣ ಭಾಗದವರಿಗೆ ಮತ್ತೆ ಎಲ್ಲ ವರ್ಗದವರು ಕೂಡ ಆರೋಗ್ಯವನ್ನ ದೊರಕಿಸ್ಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ವಿಜಯ ಆಸ್ಪತ್ರೆಯನ್ನು ಇವತ್ತೇನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಹಿತೈಷಿಗಳು ಅವ್ರ ಬಂಧುಗಳು ಎಲ್ಲರೂ ಕೂಡ ಭಾಗವಹಿಸಿದರೆ ಬಹಳ ಇವತ್ತು ಇಡೀ ಜಿಲ್ಲೆ ಒಳಗಡೆ ಅತ್ಯಂತ ವೇಗದಲ್ಲಿ ಬೆಳೀತಿರುವಂತ ನಗರದಲ್ಲಿ ಶಿರನು ಕೂಡ ಒಂದು ಅನ್ನುವಂಥದ್ದು. ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕಲ್ಲಿ ಅತ್ಯಂತ ವೇಗವಾಗಿ ಬದಲಾವಣೆಗಳ ಕಾಣುವಂತ ಒಂದು ತಾಲೂಕು ಅಂತ ಹೇಳಿದ್ರೆ ಅದು ಶಿರಾ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೂಡ ಅಭಿವೃದ್ಧಿಯ ದಾಪುಗಾಲಾಡುವಂತ ಈ ಕ್ಷೇತ್ರ ತುಂಬಾ ಅತ್ಯಂತ ಆರೋಗ್ಯಕರವಾಗಿ ಕೂಡ ಬೆಳೀತಾ ಇದೆ. ಇವತ್ತು ಬಹಳ ವಿಶೇಷ ಅಂತ ಹೇಳಿದ್ರೆ ಇವತ್ತು ಶಿರಾ ಭಾಗಕ್ಕೆ ಪಕ್ಕದ ನೆರೆ ರಾಜ್ಯದ ಆಂಧ್ರ ಪ್ರದೇಶದಲ್ಲೂ ಕೂಡ ಈ ಶಿರಾ ಭಾಗದಲ್ಲಿ ಆರೋಗ್ಯ ದೃಷ್ಟಿಯಿಂದ ಬೇರೆ ಬೇರೆಯ ದೃಷ್ಟಿಯಿಂದ ಬರುವಂತದ್ದು. ಹಾಗಾಗಿ ಇಲ್ಲಿ ಬರುವಂತ ವೈದ್ಯ ನಾವು ಆಸ್ಪತ್ರೆಗಳಿಗೆ ರೋಗಿಗಳು ಬರ್ಲಿ ಅನ್ನೋದಕ್ಕಿಂತ ರೋಗಿಗಳು ಕಡಿಮೆ ಆಗ್ಲಿ, ಆದ್ರೂ ಕೂಡ ಇವತ್ತು ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಅನ್ನುವಂತ ದೃಷ್ಟಿ ಇಟ್ಕೊಂಡು ಇವತ್ತೇನು ಈ ಆಸ್ಪತ್ರೆ ಮುಖಾಂತರ ಬಡ ರೋಗಿಗಳಿಗೆ, ಬಿದ್ದವರಿಗೆ, ನೊಂದವರು ಎಲ್ಲ ವರ್ಗದವರು ಕೂಡ ಕೈಗೆಟುಕುವಂತ ರೀತಿಯಲ್ಲಿ ಆರೋಗ್ಯ ದೊರಕಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಏನು ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಈ ಕಿರಿಯ ವೈದ್ಯರಿಗೆ ನಾವೆಲ್ಲರೂ ಕೂಡ ಆರಸಿ ಆಶೀರ್ವದಿಸಿ ಅವರ ಮುಂದಿನ ಭವಿಷ್ಯ ಇನ್ನು 10 ಆಸ್ಪತ್ರೆಗಳನ್ನು ತೆರಲಿ, ಅನೇಕ ಬಡವರ ರೋಗಿಗಳಿಗೆ ಒಂದು ಒಳ್ಳೆಯ ಹೆಸರನ್ನು ಮಾಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪುನೀತ್ ಅಂತ ಅಂದ್ಬಿಟ್ಟು ನಾನು ಪೀಡಿಯಾಟ್ರಿಷಿಯನ್ ಮತ್ತು ನಿಯೋನೆಟಾಲಜಿಸ್ಟ್ ಆಗಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಶಿರಾ ಜನತೆಯ ಏನು ಮಕ್ಕಳ ಆರೈಕೆಗೋಸ್ಕರ ಹಾಗೂ ಮಕ್ಕಳ ಆರೋಗ್ಯಕ್ಕೋಸ್ಕರ ನಾವು ವಿಜಯ ಮಕ್ಕಳ ಚಿಕಿತ್ಸಾಲಯನ ಓಪನ್ ಮಾಡಿರ್ತೀವಿ. ನಮ್ಮ ಚಿಕಿತ್ಸಾಲಯ TKP ಲಾಡ್ಜ್ ಹಿಂಭಾಗ ಅಂಬೇಡ್ಕರ್ ರೋಡ್ ಅಲ್ಲಿ ಇರುತ್ತೆ. 3 ಬೆಡ್ಗಳ ಏನು ಚಿಕಿತ್ಸಾಲಯ ಆಗಿದ್ದು ಇಲ್ಲಿ ಎಲ್ಲಾ ತರದ ಸೌಲಭ್ಯಗಳು ಮಕ್ಕಳಿಗೆ ಏನೇನು IV ಇಂಜೆಕ್ಷನ್ಸ್ ಆಗಿರ್ಬೋದು, ಒಂದು ನೆಬುಲೈಸೇಷನ್ ಆಗಿರ್ಬೋದು, ಮತ್ತು ಅವ್ರಿಗೆ IV ಫ್ಲೂಯಿಡ್ ಸೌಲಭ್ಯಗಳಾಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಮತ್ತೆ ಮೆಡಿಸಿನ್ ಆಗಿರ್ಬೋದು, ಅವೆಲ್ಲ ಸೌಲಭ್ಯಗಳು ಒಂದೇ ಕಡೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಜಯ ಮಕ್ಕಳ ಚಿಕಿತ್ಸಾಲಯನ ತೆರೆದಿರ್ತೇವೆ. ಹಾಗೂ ಈಗಿನ ಕಾಲದಲ್ಲಿ ಏನು ಮಕ್ಕಳಿಗೆ ಆಗ್ತಿರುವಂತ ತೊಂದರೆಗಳು ಅವಕ್ಕೆಲ್ಲದಕ್ಕೂ ಸುಸಜ್ಜಿತವಾಗಿ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅವಷ್ಟು ಸೌಲಭ್ಯಗಳನ್ನ ನಮ್ಮಲ್ಲಿ ನಾವು ತೊಡಸ್ಕೊಂಡಿದೀವಿ ಹಾಗೂ ಅದನ್ನ ಶಿರಾ ಜನತೆಗಾಗಿ ಕೊಡ್ತಾ ಇದ್ದೀವಿ. ಇವಾಗಿನ ಏನು ಮಕ್ಕಳಲ್ಲಿ ಆಗ್ತಿರೋ ತೊಂದರೆಗಳು ಏನಂತಂದ್ರೆ ಅಲರ್ಜಿ ಇಂದ ಆಗ್ತಿರೋವಂಥದ್ದು, ಮತ್ತೆ ಮಕ್ಕಳುಗಳು ತೂಕ ಕಮ್ಮಿಯಾಗಿ ಹುಟ್ಟುವಂತ ಮಕ್ಕಳುಗಳು, ಮತ್ತೆ ಮಕ್ಕಳು ನ್ಯೂಟ್ರಿಷನ್ ಕಮ್ಮಿ ಆಗಿರೋದ್ರಿಂದ ಏನು ಪೌಷ್ಟಿಕಾಂಶ ಕೊರತೆಯಿಂದಾಗಿ ಮಕ್ಕಳು ತೂಕ ಬೆಳವಣಿಗೆ ಆಗದಲ್ಲೇ ಇರುವಂಥದ್ದು, ಈ ತರ ಎಲ್ಲಾ ಮಕ್ಕಳುಗಳನ್ನ ಕೂಡ ನಮ್ಮಲ್ಲಿ ನಾವು ನೋಡ್ತೀವಿ ಮತ್ತು ಅವ್ರಿಗೆ ಚಿಕಿತ್ಸೆ ಕೊಡೋ ಸೌಲಭ್ಯಗಳಿದಾವೆ. ಮತ್ತೆ ನಾನು MD ಪೀಡಿಯಾಟ್ರಿಕ್ಸ್ ವಿಮ್ಸ್ ಬಳ್ಳಾರಿ ಆಸ್ಪತ್ರೆಯಲ್ಲಿ ಮುಗಿಸ್ಕೊಂಡು ನಿಯೋನೆಟಾಲಜಿ, ಈ ನವಜಾತ ಶಿಶುಗಳು ಯಾರು ಈಗ ಹುಟ್ಟಿದ ದಿವಸದಿಂದ 28 ದಿವಸದೊಳಗೆ ಇರುವಂತ ಮಕ್ಕಳುಗಳ ಸೂಪರ್ ಸ್ಪೆಷಾಲಿಟಿ ನಿಯೋನೆಟಾಲಜಿ ಫೆಲೋಶಿಪ್ ಮುಗಿಸ್ಕೊಂಡು ನಾನು ಶಿರಾಗೆ ಬಂದಿದ್ದೀನಿ. ಹಾಗೂ ತೂಕ ಕಮ್ಮಿ ಇರುವಂತ ಮಕ್ಕಳುಗಳು ಯಾರಿದ್ದಾರೆ ಅವ್ರಿಗೆ ನಮ್ಮಲ್ಲಿ ಹೆಚ್ಚಿನ ಸೌಲಭ್ಯ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ನಾನು ನಮ್ಮ ಕ್ಲಿನಿಕ್ ಸ್ಟಾರ್ಟ್ ಮಾಡಿದೀವಿ. ಮಕ್ಕಳಿಗೆ ಸಂಬಂಧಪಟ್ಟಿರುವಂತ ಎಲ್ಲಾ ತೊಂದರೆಗಳಿಗೆ, ಯಾವುದೇ ಆರೋಗ್ಯ ಸಂಬಂಧಿತ ಕಾಯಿಲೆಗಳಿಗೆ ನೀವು ನಮ್ಮ ಕ್ಲಿನಿಕ್ಗೆ ಭೇಟಿ ಕೊಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.